ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ, ಬಾಲಭವನ, ಕಬ್ಬನ್ ಉದ್ಯಾನವನ, ಬೆಂಗಳೂರು ಹಾಗೂ AR ಎಂಟರ್ಪ್ರೈಸಸ್ ತೊರೆಮಾವಿನಕೆರೆ, ಬೆಳ್ಳೂರು ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ ಸಂಯೋಜಿಸಿ ಆಯೋಜಿಸಿರುವ ಈ ದಿನ ವಿಶ್ವ ಪರಿಸರ ದಿನಾಚರಣೆಯನ್ನು ಎಲ್ಲರೂ ಒಗ್ಗೂಡಿ ಆಚರಣೆ ಮಾಡಂತ ಇಟ್ಕೊಂಡಿದ್ದೀವಿ. ಈಗ ಮೊದಲಿಗೆ ಪ್ರಾರ್ಥನೆ ಮನ್ವೀಶ್ ಅವರಿಂದ. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ, ಬಾಲಭವನ, ಬೆಂಗಳೂರು ಹಾಗೂ AR ಎಂಟರ್ಪ್ರೈಸಸ್ ತೊರೆಮಾವಿನಕೆರೆ, ಬೆಳ್ಳೂರು ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ ಇವರೆಲ್ಲ ಸೇರಿ ಸಂಯೋಜಿಸಿ ಆಯೋಜಿಸಿರುವ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಈ ದಿನ ತೊರೆಮಾವಿನಕೆರೆ ಊರಿನಲ್ಲಿ ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರು ಈ ಊರಿಗೆ ಬಂದು ನಿಮ್ಮೆಲ್ಲರನ್ನೂ ಸೇರಿಸಿ ಒಂದು ಪರಿಸರ ದಿನಾಚರಣೆ ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾರೆ. ಅದು ನಿಜವಾಗ್ಲೂ ಹೆಮ್ಮೆಯ ವಿಷಯ. ಅವ್ರು ಎಲ್ಲೋ ಬೇರೆ ಬೆಂಗಳೂರೆಲ್ಲೋ ಬೇರೆ ಊರೆಲ್ಲೋ ಮಾಡ್ಕೋಬೋದಾಗಿತ್ತು. ಆದರೆ ಈ ಊರಿಗೆ ಬಂದು ನಿಮಗೆಲ್ಲ ಒಂದು ಅರಿವು ಮೂಡಿಸೋ ಅಂಥ ಕಾರ್ಯಕ್ರಮ ಮತ್ತು ಪರಿಸರನ ಹೇಗೆ ರಕ್ಷಣೆ ಮಾಡೋದು ಅಂತ ನಿಮಗೆಲ್ಲ ತಿಳುವಳಿಕೆ ಕೊಡೋದಕ್ಕೆ ಈ ಊರಿಗೆ ಬಂದು ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಹೆಮ್ಮೆ ತರುವಂಥ ವಿಷಯ. ಎಲ್ಲ ಬೆಂಗಳೂರಿನಲ್ಲಿ ಅವರು ಬೆಂಗಳೂರು ವಾತಾವರಣದಲ್ಲಿ ಬೆಳೆದಂಥವ್ರು ಈ ಹಳ್ಳಿಗಳಿಗೆ ಬಂದು ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ನಾವೆಲ್ಲ ಮೆಚ್ಚಬೇಕಾದಂಥ ವಿಷಯ. ಈ ಪರಿಸರದ ಬಗ್ಗೆ ತಮಗೇನು ಹೇಳ್ಕೊಡ್ಬೇಕಾಗಿಲ್ಲ. ಈಗೆಲ್ಲ ಹಿರಿಯರಿದ್ದೀರಿ, ನಿಮಗೆ ಚೆನ್ನಾಗಿ ಗೊತ್ತು. ಹಿಂದೆ ದೊಡ್ಡ ದೊಡ್ಡ ಕಾಡುಗಳಿದ್ವು ಅಲ್ವಾ ಅಜ್ಜಿ? ದೊಡ್ಡ ದೊಡ್ಡ ಕಾಡುಗಳಿದ್ವು. ಈಗ ಮೊದಲೇ ಒಂದು ಗಾದೆ ಎಲ್ಲ ನಾಡು ನುಡಿ ಹೇಳ್ತಾ ಇದ್ರು, ಕಾಡೆಲ್ಲ ನಾಡಾಗಿದೆ ಅಂತ. ಹಾಗೆ ಕಾಡೆಲ್ಲ ನಾಡಾಗ್ಬಿಟ್ಟಿದೆ. ಇವಾಗ ಎಲ್ಲಿ ನೋಡಿದ್ರು ಮನೆಗಳು, ಕಾಂಕ್ರೀಟ್ ಮನೆಗಳು, ಈ ಫ್ಯಾಕ್ಟ್ರಿಗಳು ಇವೇ ಜಾಸ್ತಿ ಆಗಿದೆ. ಅದರಿಂದ ನಾವು ಪರಿಸರನ ಕಳ್ಕೊಬೇಕಾಗತ್ತೆ. ಪರಿಸರದಲ್ಲಿ ನಮ್ಗೇನು ಉಪಯೋಗ ಹೇಳಿ? ಗಾಳಿ ಅಲ್ವಾ, ಒಂದು ಒಳ್ಳೆ ಆಕ್ಸಿಜನ್, ಆಮ್ಲಜನಕ ಸಿಗೋ ಅಂಥ ಒಂದು ತಂಪಾದ ಗಾಳಿ ನಮಗೆಲ್ಲ ಸಿಗ್ತಾಯಿತ್ತು. ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗ್ತಿತ್ತು. ಈಗ ಆಗ್ತಾ ಇದೆಯಾ? ಯಾಕೆ ಆಗ್ತಾ ಇಲ್ಲ ಹೇಳಿ? ನೀವೆಲ್ಲ ಹಿರಿಯರಿದ್ದೀರಿ, ನೀವೆಲ್ಲ ತುಂಬ ಅನುಭವಿಗಳು. ಅದರಲ್ಲೂ ಪ್ರಕೃತಿ ಜೊತೆ ನೀವೆಲ್ಲ ಇರ್ತಿದ್ರಿ ಅಲ್ವಾ? ನಿಮಗೆ ಗೊತ್ತೇ ಇಲ್ಲ. ಈಗಾದರೂ ವಿಜ್ಞಾನಿಗಳು ಬೇರೆ ಬೇರೆ ರೀತಿ ಕಂಡುಹಿಡಿತಾ ಇದ್ದಾರೆ. ಈ ಮಳೆ ಯಾವಾಗ ಬರುತ್ತೆ, ಯಾವ ಕಾಲದಲ್ಲಿ ಬೆಳೆ ಹಾಕಬೇಕು, ಅದನ್ನೆಲ್ಲ ಹೇಳ್ಕೊಡ್ತಾರೆ ಇವಾಗ ವಿಜ್ಞಾನಿಗಳು. ನೀವು ಅವ್ರಿಗಿಂತ ದೊಡ್ಡ ವಿಜ್ಞಾನಿಗಳಾಗಿದ್ರಿ ಹಿಂದೆ ಅಲ್ವಾ? ನಿಮಗೆ ಈ ಮಳೆ ಬಂದರೆ ಈ ಬೆಳೆ ಹಾಕಬೇಕು, ಈ ಸಮಯದಲ್ಲೇ ಉಳಬೇಕು, ಈ ಸಮಯದಲ್ಲೇ ಬೆಳೆ ಹಾಕಬೇಕು, ಈ ಸಮಯದಲ್ಲೇ ಒಟ್ಲು ಹಾಕಬೇಕು ಅಲ್ವಾ? ಅಲ್ಲ, ನೀವು ಕಂಡುಹಿಡ್ದಿದ್ರಿ ಅದನ್ನೆಲ್ಲ. ನಿಮ್ಗೆ ಯಾವ ಸೈನ್ಸು ಹೇಳ್ಕೊಟ್ಟಿರಲಿಲ್ಲ. ಪ್ರಕೃತಿ ನೋಡ್ತಾ ಇದ್ರಿ. ಇವಾಗ ಮಳೆ ಬರುತ್ತೆ ಇವತ್ತು ಅಂತಂದರೆ ಮಳೆ ಬರ್ತಿತ್ತು. ಈಗ ನಾವೊಂದ ವಿಜ್ಞಾನಿಗಳು ಮಿಷನಲ್ಲಿ ನೋಡ್ತಾರೆ, ಕಂಡುಹಿಡಿತಾರೆ ಅಲ್ವಾ? ನೀವು ಅದನ್ನ ಏನು ಗೊತ್ತಿಲ್ಲದೆ ಪ್ರಕೃತಿ ಜೊತೆಲೇ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ರಿ. ಬೆಳಗ್ಗೆ ಎದ್ದರೆ ಇವತ್ತು ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡ್ತಾ ಇತ್ತು. ಅದು ನೋಡ್ಕೊಂಡು ಗದ್ದೆ ಹೊಲ ಕಡೆ ಹೋಗಿ ವ್ಯವಸಾಯ ಮಾಡ್ತಾ ಇದ್ರಿ. ಹಾಗಾಗಿ ಈಗ ನಿಮಗೆ ಇದು ವೈಪರೀತ್ಯ ಕಾಣ್ತಾ ಇದೆ ಅಲ್ವಾ? ಬೆಳೆ ಕಾಲದಲ್ಲಿ ಮಳೆ ಆಗ್ತಾ ಇಲ್ಲ. ಮೊಬೈಲಲ್ಲಿ ನೋಡ್ತಾ ಇದ್ದೀರಿ. ಹೌದು ಹೌದೌದು ಹೌದು. ಅವಾಗ ನೀವೇ ಹೇಳ್ತಾ ಇದ್ರಿ ಅಲ್ಲ, ಎದ್ದು ಹೆಗಲ ಮೇಲೆ ಹಾಕೊಂಡು ಓಡ್ತಾ ಇದ್ರಿ. ಇವತ್ತು ಮಳೆ ಬರುತ್ತೋ ಬರಲ್ವೋ ಅದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆ ಅಂದರೆ ನಾವೇ ನಮ್ಮ ಪರಿಸರಗಳನ್ನ ಹಾಳು ಮಾಡ್ಕೊಬಿಟ್ಟಿದ್ದೀವಿ ಅಲ್ವಾ? ನೀವೆಲ್ಲ ತಿಳಿದಿದ್ದೀರಿ. ಆದರೆ ಅದನ್ನೆಲ್ಲ ಕಾಪಾಡಿ ಅಂತ ಹೇಳಿ ನಮ್ಮ ಮಹಿಳಾ ಸರ್ಕಾರಿ ನೌಕರದ್ದು ಸಂಘ ಮೊದಲು ಇರಲೇ ಇಲ್ಲ ಅಲ್ವಾ ಮೇಡಮ್? ಇವರೇ ಮೊದಲನೇ ಬಾರಿಗೆ
ಮಹಿಳೆಯರೆಲ್ಲ ಯಾರು ಸರ್ಕಾರದ ನೌಕರಿದ್ದಾರೆ ಅವರೆಲ್ಲ ಸೇರ್ಕೊಂಡು ಒಂದು ಮಹಿಳಾ ಸರ್ಕಾರಿ ನೌಕರ ಸಂಘ ಅಂತ ಮಾಡಿಕೊಂಡು ಈ ತರ ಹೊರಗಡೆ ಹೋಗಿ ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಗೆಲ್ಲ ಧನ್ಯವಾದಗಳು ಮೇಡಮ್. ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು. ನಾವು ಆಲ್ರೆಡಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಬೆಂಗಳೂರಲ್ಲಿ. ನಮ್ಮ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಅವತ್ತು ನಾವು ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮವನ್ನು ನೋಡಿ ನಮ್ಮ ಅನುಸೂಯ ಮೇಡಮ್ ನಾವು ಈ ಒಂದು ಕಾರ್ಯಕ್ರಮ ಇವರು ಹಾಕಿದ್ರು ಫೋಟೋಸ್ ಎಲ್ಲ ಅದನ್ನ ನೋಡಿ ನಾವು ಈ ಥರದೊಂದು ಕಾರ್ಯಕ್ರಮ ಅಕ್ಕ ಅಂತಾರೆ ಅವ್ರಿಗೆ, ನಾವು ಈ ಥರದೊಂದು ಕಾರ್ಯಕ್ರಮ ನಮ್ಮೂರಲ್ಲಿ ಇಟ್ಕೋತೀವಿ ಅಕ್ಕ, ನೀವು ಬರ್ರಿ ಅಂತ ಹೇಳಿ ಅವ್ರು ಕೇಳ್ಕೊಂಡ್ರು. ಭಾಳ ಇವ್ರಿಗೆ ಹೇಳಿದರು ಈ ಥರ ಊರಲ್ಲಿ ಕೇಳ್ತಾ ಇದ್ದಾರೆ ಮಾಡೋಣ ಮೇಡಮ್ ಅಂತ. ನಾನಂದೆ ತುಂಬ ಖುಷಿ, ತುಂಬ ಸಂತೋಷ. ಪರಿಸರದ ಬಗ್ಗೆ ಅವ್ರಿಗೆ ಹೇಳಬೇಕಂತಂತೂ ಏನೂ ಇಲ್ಲ, ಯಾಕಂದರೆ ಪರಿಸರದ ಮಕ್ಕಳು ನೀವು. ನಾನು ಕೂಡ ಮೇಡಮ್ ಹಳ್ಳಿ ಊರಲ್ಲೇ ಹುಟ್ಟಿ ಬೆಳೆದಿರೋದು, ಆದರೆ ಸ್ವಲ್ಪ ದಿನ ಹಳ್ಳಿಯಲ್ಲಿ ಇದ್ದೆ, ಆಮೇಲೆ ಸಿಟಿಗೆ ಬಂದ್ವಿ ಓದು ಮತ್ತು ಮುಂದಿನ ಮೇಡಮ್ ಹೇಳಿದಂಗೆ ವಿದ್ಯಾ ಮತ್ತು ಈ ಒಂದು ಕೆಲಸಕ್ಕೆ ಅಂಥೇಳಿ. ನನಗೂ ಸ್ವಲ್ಪ ಊರಿದ ಮತ್ತು ಹಳ್ಳಿ ಊರದ ಸೊಗಡು ಮತ್ತು ಹಳ್ಳಿ ಊರಿನ ಜೀವನ, ಹಳ್ಳಿ ಊರಿನ ಯಾವ ಥರ ನಾವು ಇರ್ತೀವಿ ಅನ್ನೋದು ಕೂಡ ನನಗೂ ಕೂಡ, ಯಾಕಂದರೆ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿದ್ದೀನಿ. ಅದನ್ನು ನಾವು ಯಾವತ್ತೂ ಮರೆಯೋಕ್ಕೂ ಆಗಲ್ಲ. ಯಾಕಂತಂದರೆ ಎಲ್ಲಿ ಹೋದ್ರೂ, ನೀವು ದುಬೈಗೆ ಹೋಗಿ ಲಂಡನ್ಗೆ ಹೋಗಿ ಎಲ್ಲಿ ಹೋದ್ರೂ ನಮ್ಮ ಹಳ್ಳಿಗೆ ಬಂದಾಗ ಇರ್ತಕ್ಕಂಥ ಸಂತೋಷ ನಮ್ಗೆ ಬೇರೆ ಯಾವ ಊರಿಗೆ ಹೋದ್ರೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಆ ಹಳ್ಳಿ ಊರಿನ ದನ ಕರ ಮೇವು ಜನ ಬಂದ ತಕ್ಷಣ ನೋಡಿದ ತಕ್ಷಣನೇ ಎಷ್ಟು ಖುಷಿ ಆಯ್ತು ಅಂತಂದರೆ, ಅವ್ರು 2 ಮೂಗಲ್ಲಿ ಇಟ್ಕೊಂಡಿದ್ದಾರಲ್ಲ ಅದು ನೋಡಿದರೆ ಒಂಥರ ಖುಷಿ, ಒಂದು ಸಂತೋಷ. ಈ ಸಂತೋಷ ನಮ್ಗೆ ಬೇರೆ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ನೆನಪು ಬಂದುಬಿಡುತ್ತೆ. ನಾವು ಊರಲ್ಲಿದ್ದದ್ದು, ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ಅವರು ಇವರು, ನಿಮ್ಮಲ್ಲಿ ಅದು ಕಂಡ್ರೆ ಇನ್ನೂ ನಮ್ಗೆ ಹತ್ತಿರ ಬೆಳೆದೋಗುತ್ತೆ. ಅದೇ ರೀತಿಯಲ್ಲಿ ನಾವು ಬಂದ ತಕ್ಷಣವೇ ನಾವು ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿದ್ವಿ. ಕಂಬದ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ವಿ. ನಿಮ್ಮ ನಂಬಿಕೆ, ನಿಮ್ಮ ಭಕ್ತಿ ಅದನ್ನು ಕೂಡ ಭಾಳ ಹಿಡಿಸುತ್ತೆ. ಅದೇ ರೀತಿಯಲ್ಲಿ ನಾವು ಎಷ್ಟೇ ಬೆಳೆದ್ರೂ ಕೂಡ, ನಾವೆಲ್ಲೇ ಏನೇ ಮಾಡಿದ್ರು ದೈವ ಶಕ್ತಿ ಅಂತಕ್ಕಂಥದ್ದು ನಮ್ಮ ಜೊತೆ ಇರುತ್ತೆ. ನಾವು ಸೀದಾ ಅಲ್ಲೇ ಹೋದ್ವಿ, ಪೂಜೆ ಮಾಡಿದ್ವಿ, ಮತ್ತು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಇವತ್ತು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ, ನಮ್ಮ ಸಂಘ, ನಾವು ಮಹಿಳೆಯರಿಗೆ ಮೇಡಮ್ ಹೇಳಿದ ಹಾಗೆ ಸರ್ಕಾರಿ ನೌಕರರು ಆಗಿ, ಸರ್ಕಾರಿ ನೌಕರರ ಒಂದು ಸಂಘಟನೆ ಮಹಿಳೆಯರಿಗಾಗಿ ಇರಲಿಲ್ಲ. ಬರೀ ಕರ್ನಾಟಕದಲ್ಲ ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲೂ ಕೂಡ ಮಹಿಳೆಯರಿಗಾಗಿ ಒಂದು ಸಂಘಟನೆ ಇಲ್ಲ, ಇಡೀ ಪ್ರಪಂಚದಲ್ಲೇ ಇಲ್ಲ. ನಾವು ಮೊಟ್ಟ ಮೊದಲ ಬಾರಿಗೆ ಇದನ್ನು ನೋಡಿಬಿಟ್ಟು, ನಾವು ಮಹಿಳೆಯರು 100 ವರ್ಷಗಳಾಯಿತು, ಎಲ್ಲದಕ್ಕೂ ನಾವೇ ಶಕ್ತಿ. ಒಂದು ಮನೆ ನಡಿಬೇಕಾದ್ರೂ ನಾವೇ ಶಕ್ತಿ, ಒಂದು ಊರು ನಡಿಬೇಕಾದ್ರೂ ನಾವೇ ಶಕ್ತಿ. ನಾವೇ ಮೊದಲಿಗರಾದ್ರೂ ನಮ್ಮ ಹತ್ರ ಒಂದು ಸಂಘಟನೆ ಇರಲಿಲ್ಲ. ಆ ಸಂಘಟನೆ ಒಂದು ಕಟ್ಟಬೇಕು ಅಂಥೇಳಿ ನಮ್ಮ ಮನಸ್ಸಲ್ಲಿ ನಾವು ನೋಡಿ ಅದನ್ನು ಕಟ್ಟೋಣ ಅಂಥೇಳಿ ನಿರ್ಧಾರ ಮಾಡಿ, ಒಂದು ಮಹಿಳೆಯರಿಂದ ಒಂದು ಸಂಘಟನೆ ಇರಲಿ. ಮಹಿಳೆಯರಿಗೆ ಬರೇ ಸರ್ಕಾರಿ ಮಹಿಳೆಯರಿಗೆ ಅಂತಲ್ಲ, ಬೇರೆ ಎಲ್ಲ ಮಹಿಳೆಯರಿಗೂ ಕೂಡ ತೊಂದರೆಗಳಾದಲ್ಲಿ ಅವ್ರಿಗೂ ಕೂಡ ಕೆಲವೊಂದು ಅರಿವು ಕಾರ್ಯಕ್ರಮ ಆಗಲಿ, ಅವ್ರಿಗೂ ಕೂಡ ಏನಾದರೂ ಸಹಾಯ ಬೇಕಾದರೆ ನಮ್ಮ ಕಡೆಯಿಂದ ಅವ್ರಿಗೂ ಕೂಡ ಅದನ್ನು ಸಿಗಲಿ ಅಂಥೇಳಿ ಈ ಒಂದು ಕಾರ್ಯಕ್ರಮವನ್ನು, ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆ, ತಾಲೂಕು ಮತ್ತು ಎಲ್ಲ ಊರುಗಳಲ್ಲಿಯೂ ಕೂಡ ನಾವು ಮಾಡ್ತಾ ಇದ್ವಿ. ಅವತ್ತು ನಾವು ನಮ್ಮ ಸಂಘಟನೆಯಿಂದ 5ನೇ ತಾರೀಕು ಎಲ್ಲ ಜಿಲ್ಲೆ ತಾಲೂಕಲ್ಲಿಯೂ ಕೂಡ ಅವತ್ತು ಮಾಡಿದ್ವಿ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮನ AR ಎಂಟರ್ಪ್ರೈಸರ್ ಇವರು ಕೂಡ ಈ ಒಂದು ಏನು ಕಾರ್ಯಕ್ರಮ ಇತ್ತು, ಅವ್ರದ್ದು ಒಂದು ಫ್ಯಾಕ್ಟ್ರಿ ಇದೆ, ಅದು ಕೂಡ ಪರಿಸರಕ್ಕೆ ಹತ್ತಿರವಾಗಿರ್ತಕ್ಕಂಥ ಫ್ಯಾಕ್ಟ್ರಿ. ಅದನ್ನು ಕೂಡ ಅವರು ಬೇರೆ ಯಾವುದೋ ಫ್ಯಾಕ್ಟ್ರಿ ಮಾಡಲಿಲ್ಲ, ತಂಬಾಕಿನ ಫ್ಯಾಕ್ಟ್ರಿ ಮಾಡಲಿಲ್ಲ, ಸಿಗರೇಟ್ ಫ್ಯಾಕ್ಟ್ರಿ ಮಾಡಲಿಲ್ಲ. ಅವ್ರು ಮಾಡಿರ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಏನು ಅಂತಂದ್ರೆ ಅಡಿಕೆ ತಟ್ಟೆ ಪಟ್ಟೆ, ಆ ಒಂದು ಪ್ಲೇಟ್ ರೆಡಿ ಮಾಡ್ತಕ್ಕಂಥ, ಒಂದು ತಟ್ಟೆ ರೆಡಿ ಮಾಡ್ತಕ್ಕಂಥ ಒಂದು ಪರಿಸರಕ್ಕೆ ಹತ್ತಿರ ಆಗಿರ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಇಟ್ಕೊಂಡಿರೋದ್ರಿಂದ ಈ ಕಾರ್ಯಕ್ರಮನ ಇಲ್ಲಿ ಮಾಡೋಣ ಅಂಥೇಳಿ ನಾವು ನಿರ್ಧಾರ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉದ್ಘಾಟಕರಾಗಿ ವಿಜಯಲಕ್ಷ್ಮಿ ರಘುನಂದನ್ ಮೇಡಮ್ ಅವರು, ಹಾಗೂ ಈ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ಅನಸೂಯ ರವಿ AR ಎಂಟರ್ಪ್ರೈಸಸ್ ಅವರು, ಹಾಗೂ ಈ ಒಂದು ಕಾರ್ಯಕ್ರಮ ಮತ್ತು ನಮ್ಮ ಸಂಘಟನೆಯ ಮುಖ್ಯ ಖಜಾಂಚಿಗಳಾಗಿರ್ತಕ್ಕಂಥ ಡಾಕ್ಟರ್ ವೀಣಾ ಕೃಷ್ಣಮೂರ್ತಿ ಅವರು, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ
ನಿರೂಪಣೆಯನ್ನು ಮಾಡಿರ್ತಕ್ಕಂಥ ಮುರಳಿ ಅವರು ಮತ್ತು ನಮ್ಮ ಕಾರ್ಯಕ್ರಮ ಎಲ್ಲೇ ನಡೆದರೂ ಕೂಡ ಆಯುಷ್ ಟಿ ಅವರು ನಮ್ಮ ಅಫಿಷಿಯಲ್ ಮೀಡಿಯಾ ಪಾರ್ಟ್ನರ್ ಅವರು. ನಮ್ಮ ಕಾರ್ಯಕ್ರಮ ನಾವು ಎಷ್ಟು ಹಳ್ಳಿಯಲ್ಲಿ ಮಾಡಿದ್ರು ಅವ್ರು ನಮ್ಮ ಜೊತೆ ಬರ್ತಾರೆ, ಎಲ್ಲೂ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅವ್ರು ನಮ್ಮ ಜೊತೆಗೆ ಬಂದು ನಮ್ಮ ಕಾರ್ಯಕ್ರಮನ ಪೂರ್ತಿಯಾಗಿ ಮೀಡಿಯಾದ ಒಂದು ಪ್ರಚಾರ ಏನೇನು ಮಾಡಬೇಕು ಅವರೆಲ್ಲನೂ ಮಾಡ್ತಾರೆ. ಅವ್ರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಘಟನೆಯಾಗಿ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಹೇಳ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜಕಾರಣಿ ಕೂಡ ಮೇಡಮ್ ಅವ್ರ ಬಗ್ಗೆ ಅವ್ರು ಹೇಳಿ ಅಂದರೆ ಮೇಡಮ್ ಬರೀ ಪರಿಸರದ ಬಗ್ಗೆನೇ ಹೇಳಿದ್ರು. ಹಾಗಾಗಿ ಶ್ರೀ ಮಧು ಮಾದೇಗೌಡ ಸರ್ MLC ಅವರು ಬರ್ತೀನಿ ಅಂತ ಹೇಳಿದರು. ಅನ್ಯಥಾ ಅವ್ರಿಗೆ ಬರೋಕ್ಕಾಗಿಲ್ಲ ಕೆಲವು ಕಾರಣಗಳಿಂದ. ಮತ್ತು ಸುರೇಶ್ ಗೌಡ ಅವರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಬಟ್ ಶ್ರೀಮತಿ ವಿಜಯಲಕ್ಷ್ಮಿ ರಘುನಂದನ್ ಮೇಡಮ್ ಅವರು ಉಪಾಧ್ಯಕ್ಷರು, ಒಂದು ಮಹಿಳಾ ಸಾಧಕಿಯು ಇವರು. ಈ ಹಿಂದೆ ಮಂಡ್ಯ ನಗರಸಭೆ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಈಗ ಮೇಡಮ್ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ, ಅಂದ್ರೆ ಇದೇನು ಫ್ಯಾಕ್ಟ್ರಿ ಎಲ್ಲ ಮಾಡ್ತೀವಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನಾವೇನ್ ಮಾಡ್ತೀವಿ ಅದಕ್ಕೆ ಮೇಡಮ್ ಉಪಾಧ್ಯಕ್ಷರಾಗಿದ್ದಾರೆ. ಅದೆಷ್ಟು ಸರಳ ವ್ಯಕ್ತಿ ಅಂದ್ರೆ ಫೋನಲ್ಲಿ ಮಾತಾಡಿದಾಗ ಹೇಳಿದಾಗ ಓ ಈ ತರ ನಮ್ಮ ಮಂಡ್ಯ ಜಿಲ್ಲೆ ಅಡಿಯಲ್ಲಿ ಬರೋ ಹಳ್ಳಿಲಿ ಮಾಡ್ತಾ ಇದ್ದೀರಾ, ಖಂಡಿತ ಬರ್ತೀನಿ ಅಂತ ಹೇಳಿ. ಅವ್ರಿಗೆ ಎಷ್ಟು ಬ್ಯುಸಿ ಇರ್ತಾರೆ ಮೇಡಮ್, ಮೀಟಿಂಗ್ಸ್ ಇರುತ್ತೆ, ಎಲ್ಲ ಬಿಟ್ಟು ನಮ್ಮೆಲ್ಲರ ಜೊತೆಲಿ ಅವರು ಬಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮೇಡಮ್. ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘ ಹಾಗೂ AR ಎಂಟರ್ಪ್ರೈಸಸ್ ಪರವಾಗಿ ನಿಮಗೆ ನಾವು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀವಿ. AR ಎಂಟರ್ಪ್ರೈಸಸ್ ಅನ್ಸೂಯ ಅವರು ಅಧ್ಯಕ್ಷರು, ಅದರದ ಓನರ್ ಕೂಡ. ಅವ್ರಿಗೂ ಹೇಳಿದಾಗ ಇಲ್ಲ ನಮ್ಮೂರಲ್ಲಿ ಈ ಥರದ ಕಾರ್ಯಕ್ರಮ ಆಗಲಿ, ಹಳ್ಳಿ ಜನಕ್ಕೂ ಈ ಥರ ಎಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ಬೋದು, ಇನ್ನು ಮುಂದೆನೂ ನಾವು ನಿಮ್ಮ ಜೊತೆ ಸೇರಿ ಬೇರೆ ಕಾರ್ಯಕ್ರಮನೂ ಮಾಡ್ತೀವಿ ಅಂತ ಹೇಳಿದರು. ಹಾಗೆ ನಮ್ಮ ರೋಶಿಗೌಡ ಮೇಡಮ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಅವರು ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘನ ಪ್ರತಿಷ್ಠಾಪನೆ ಮಾಡಿದವರು. ಅವರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಗೆದ್ದು ಬಂದು ಅಲ್ಲಿ ನೋಡಿ ಮಹಿಳೆಯರಿಗೆ ಅಲ್ಲಿ ಪ್ರಾಮುಖ್ಯತೆ ಇಲ್ಲ ಅಂದಾಗ ಮಹಿಳೆಯರಿಗಾಗಿ ಒಂದು ಸಂಘ ಕಟ್ಟಬೇಕು ಅಂತ ಹೇಳಿ ಈ ಸಂಘನ ಕಟ್ಟಿದ್ರು. ಮೇಡಮ್ ಹೇಳಿದ ತಕ್ಷಣ ಅವರು ಇಲ್ಲ ಮಾಡೋಣ ಹಳ್ಳಿ ಪರವಾಗಿಲ್ಲ ಹೋಗೋಣ, ಅವರು ಟೈಮ್ ಮಾಡಿಕೊಂಡು ನಾವೆಲ್ಲ ಹೇಳಿದಾಗ ಒಪ್ಕೊಂಡಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಈ ಸಂಘದಲ್ಲಿ ನಾನು ಖಜಾಂಜಿ ಆಗಿದ್ದೀನಿ, ರಾಜ್ಯ ಖಜಾಂಜಿ ಆಗಿದ್ದೀನಿ. ಹಾಗೂ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಶಾಸಕರ ಭವನ ಅಲ್ಲಿ ಮುಖ್ಯ ವೈದ್ಯಾಧಿಕಾರಿಯಾಗಿಯೂ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಜಾಸ್ತಿ ಮಾತಾಡೋಲ್ಲ, ನಮ್ಮ ಅವರು ಮಾತಾಡಲಿ. ಒಂದೇ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೊನ್ನೆ ಒಂದು ಸ್ಟೇಟಸ್ ಬಂದಿತ್ತು, ವಾಟ್ಸಪ್ ಸ್ಟೇಟಸ್ ನಾನು ನೋಡಿದೆ. ಎಲ್ಲ ಮನುಷ್ಯರು ನಾವು ವ್ಯಕ್ತಿಗಳೆಲ್ಲ ಇದಂತೂ ಸ್ವರ್ಗನೇ ಬಿಡಿ, ಇದು ಎಷ್ಟು ಚೆನ್ನಾಗಿದೆ. ನಾವು ಪೇಟೆ ಜನಕ್ಕೆ ಇದು ಸ್ವರ್ಗ ಥರನೇ ಇದೆ, ಈ ಜಾಗ, ಈ ಪರಿಸರ, ಈ ಗಿಡ, ಈ ಮರ ಎಲ್ಲ. ಸೊ ಒಬ್ಬ ವ್ಯಕ್ತಿ ಅವನು ಆಯುಷ್ ತುಂಬಿತು, ಅವನು ತೀರೋದಾಗ ಏನಾಯಿತು, ಈ ಯಮದೂತರು ಬರ್ತಾರೆ ಕರ್ಕೊಂಡೋಗೋಕ್ಕೆ. ಸೊ ಕರ್ಕೊಂಡೋಗೋಕ್ಕೆ ಯಮದೂತರು ಬಂದರು. ಸೊ ಸ್ವರ್ಗ ಹೇಗಿತ್ತು ಅಂತ ಕೇಳಿದ್ರು. ಅದಕ್ಕೆ ಇವರು ನಾನು ಈಗ ಸತ್ತಿದ್ದೀನಿ, ಈಗ ಹೋಗಬೇಕು ಸ್ವರ್ಗಕ್ಕೆ, ನಾನು ತುಂಬ ಒಳ್ಳೆ ಕೆಲಸ ಮಾಡಿ ಬದುಕಿದ್ದೀನಿ ಈ ಜೀವನದಲ್ಲಿ, ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಇವಾಗ ಕರ್ಕೊಂಡು ಹೋಗ್ತೀನಿ ಅಂದರೆ ಇಲ್ಲ ಸ್ವರ್ಗ ಹೇಗಿತ್ತು ಅಂತ ಅವ್ನು ಕೇಳಿದಾಗ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನಾನು ಈಗ ಸತ್ತು ನಂಗೆ ಈಗ ಕರ್ಕೊಂಡು ಹೋಗ್ತಾರೆ ನನ್ನ ಆತ್ಮನ, ನೀವು ನನ್ನ ಇದಿದು ಭೂಮಿನಲ್ಲಿದ್ದೆ, ನಾನು ಈಗ ಹೋಗಬೇಕು ಸ್ವರ್ಗಕ್ಕೆ ಅಂತ ಅಂದಾಗ ಅವ್ರು ಅಂತಾರೆ. ಅವಾಗ ಯಮನೇ ಬಂದು ಹೇಳ್ತಾರೆ, ನೋಡಪ್ಪ ನೀನು ಹುಟ್ಟಿ ಬೆಳೆದಿ ಎಲ್ಲ ಭೂಮಿನಲ್ಲಿ, ನಿನಗಲ್ಲಿ ಗಿಡ ಕೊಟ್ಟೆ, ಮರ ಕೊಟ್ಟೆ, ಮತ್ತೆ ಬೇರೆ ಬೇರೆ ಥರದ ಪ್ರಾಣಿ ಕೊಟ್ಟೆ, ಎಲ್ಲ ಪಕ್ಷಿ ಪ್ರಾಣಿಗಳಿತ್ತು, ಮತ್ತೆ ಮನೆ ಇತ್ತು, ಅನುಕೂಲ ಇತ್ತು, ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಇದ್ರು, ಎಲ್ಲ ಇತ್ತು, ಮತ್ತು ಹಣ್ಣುಗಳು ಕೊಟ್ಟೆ, ಬೇರೆ ಬೇರೆ ಥರದ ತರಕಾರಿ ಕೊಟ್ಟೆ, ಅಕ್ಕಿ ಗೋಧಿ ನೀರು ಎಲ್ಲ ಕೊಟ್ಟೆ, ಅದೇ ಸ್ವರ್ಗ ಇದ್ದಿದ್ದು. ನೀನು ಆ ಸ್ವರ್ಗದಲ್ಲಿ ಇದ್ಬಿಟ್ಟು ಇವಾಗ ಮತ್ತೆ ಸತ್ತ ಮೇಲೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತಿದ್ಯಲ್ಲ ಅಂತ. ಇದ್ರಲ್ಲಿ ಅವಾಗ ನನಗೊಂದು ಅರ್ಥ ಆಯಿತು, ನಾವು ಇರೋದೇ ಸ್ವರ್ಗ ಭೂಮಿ, ನಾವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಬೇಕು ಅನ್ನೋದು, ಒಳ್ಳೆ ಕಾರ್ಯ ಮಾಡಲೇಬೇಕು, ಒಳ್ಳೆ ತಂದಲ್ಲಿ ಬದುಕಲೇಬೇಕು. ಬಟ್ ಇರೋ ಜಾಗನ ಇರುವಾಗಲೇ ಸ್ವರ್ಗ ಅಂದ್ಕೊಂಡು ಮನೆಯಲ್ಲೂ ಸುಖವಾಗಿ ಚೆನ್ನಾಗಿ ನೆಮ್ಮದಿಯಿಂದ ಇರೋಣ, ನಮಗೆ ದೇವ್ರು ಕೊಟ್ಟಷ್ಟರಲ್ಲಿ ನಾವು ಸಂತೋಷ ಪಡೋಣ, ಇರೋಣ. ಹಾಗೆ ನಮ್ಗೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಎಲ್ಲ ಗ್ರಾಮಸ್ಥರು ಹಾಗೂ ಆಯುಷ್ TV ನಮ್ಮ ಅಫಿಷಿಯಲ್ ಮೀಡಿಯಾ ಪಾರ್ಟ್ನರ್. ನಾವೆಲ್ಲ ಹೋದ್ರು ಮೇಡಮ್ ಹೇಳಿದಾಗೆ ನಮಗೆಲ್ಲ ಬಂದು ಸಪೋರ್ಟ್ ಮಾಡ್ತಾರೆ, ನೀವೆಲ್ಲರಿಗೂ ಧನ್ಯವಾದ. ಹಾಗೆ ಪ್ರವೀಣ್ ಅವರು ತುಂಬ ರಾತ್ರಿನೂ 11:15 ನನಗೆ ಇಲ್ಲಿಂದು ಫೋಟೋ ಎಲ್ಲ ಕಳಿಸಿದ್ರು, ಎಲ್ಲ ಓಕೆನಾ ಅಂತ ಹೇಳಿ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ನಿಮಗೆ ಮತ್ತು ಮುರಳಿ ಎಲ್ಲರಿಗೂ ತುಂಬ ನಮ್ಗೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘದ ವತಿಯಿಂದ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಈ ಒಂದು ಫಂಕ್ಷನ್ ಮಾಡಬೇಕು ಅಂತ ತುಂಬಾನೇ
ಸಹಾಯ ಮಾಡವ್ರೆ, ತುಂಬಾ ಬಂದವ್ರೆ. ಅವ್ರು ಎಷ್ಟೇ ಕೆಲಸ ಇದ್ರೂ ಬಿಟ್ಟು ನಮ್ಮ ಗ್ರಾಮಸ್ಥರಿಗೆ ಖುಷಿ ಪಡಿಸ್ತಾ ಇದ್ದಾರೆ, ಸಂತೋಷ ಪಡಿಸ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ, ಎಲ್ರಿಗೂ ಸಂತೋಷ ಕೊಡ್ತಾವ್ರೆ, ತುಂಬಾ ಸಂತೋಷ ಆಗ್ತಾ ಇದೆ. ಆದರೂ ಎಷ್ಟೇ ಕೆಲಸ ಎಲ್ಲ ಬಿಟ್ಟು ಅವ್ರು ಬಂದು ನಮ್ಗೆ ಇಷ್ಟೆಲ್ಲ ಮಾಡಬೇಕು ಅಂತ ನಮ್ಮ ಗ್ರಾಮದವ್ರಿಗೆ ಇವ್ರಿಗೆ ಎಲ್ಲರಿಗೂ ಒಂದು ಖುಷಿ ಸಂತೋಷ. ಎಲ್ಲರೂ ಚೆನ್ನಾಗಿ ಮಾತುಗಳನ್ನ ಆಡವ್ರೆ, ಎಲ್ಲ ಖುಷಿ ಪಡಿಸ್ತಾ ಇದ್ದಾರೆ, ತುಂಬಾ ಸಂತೋಷ ಆಗ್ತಾ ಇದೆ. ಎಷ್ಟೇ ಕೆಲಸನ ಬಿಟ್ಟು ನಮಗೆ ಎಲ್ಲರಿಗೂ ಒಂದು ಬೆಳೀರಿ, ನೀವು ಮಹಿಳಾ ಇದರಲ್ಲಿ ಮಾತಾಡಿ ಅಂತ ಹೇಳ್ತಾವ್ರಲ್ಲ, ಎಲ್ಲ ಹೆಣ್ಮಕ್ಳು ಮುಂದೆ ಬನ್ನಿ, ಮಹಿಳೆಯವರೆಲ್ಲ ಮುಂದೆ ಬನ್ನಿ, ಏನು ಸಹಕಾರ ಬೇಕು ನಾವು ಕೊಡ್ತೀವಿ, ನಿಮ್ಮ ಜೊತೆ ನಾವು ಮಾಡ್ತೀವಿ, ನೀವೇನು ಮಾಡ್ತೀರಾ ಅದರಲ್ಲೆಲ್ಲ ನಾನು ಸಹಕಾರ ಮಾಡ್ತೀನಿ ಅಂತವ್ರಲ್ಲ. ಅದೇ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಗ್ರಾಮದಲ್ಲಿ ಬಂದು ಇಷ್ಟು ಮಾತಾಡೋರಲ್ಲ, ನಮ್ಮ ಗ್ರಾಮದ ಜನನ ಸೇರಿಸಿ, ನಾನಂತೂ ಖಂಡಿತ ಈ ಥರ ಎಲ್ಲ ನಡೆಯುತ್ತೆ, ಈ ಥರ ಆಗುತ್ತೆ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಎಲ್ಲ ನಮ್ಮ ಗ್ರಾಮಸ್ಥರು ನಮಗೆ ಎಲ್ಲ ಬಂದಿರೋದಂತೂ ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಅಷ್ಟು ಸಂತೋಷ ಆಗ್ತಾ ಇದೆ.